ಇವತ್ತು ನಾವು ರೋಟಿ ಬೇಟಿ ನಡಿಬೇಕನ್ನುವಂಥ ಅವಶ್ಯಕತೆನೇ ಇಲ್ಲೀಗ. ಯಾಕಂದ್ರೆ ಅವತ್ತು ಅವ್ರು ಹೇಳೇ ಹೋಗ್ಯಾರ, ಹಿರಿಯರಿಲ್ಲದ ಲಗ್ನಗಳು ನಡೆಯುತ್ತಾವ ಅಂತೇಳಿ. ಇವತ್ತು ನಡೆದಾವ. ಇನ್ನೊಂದು 10-20 ವರ್ಷಕ್ಕೆ ತಾನ ಬಂದು ಹೋಗತ್ತಿದ ರೋಟಿ ಬೇಟಿ ಏನು ನೀವು ಅನ್ನೋದ ಬೇಡ. ಮೊದಲು ಬಣಿಜ್ಗಾರಿಗೆ, ಶೀಲವಂತ ಪಂಚಮ ಶಾಲೆಯರಿಗೆ ಬೀಗತನ ಆಗೋದಂದ್ರೆ ಪೂರ್ವ ಪಶ್ಚಿಮ ಎಂದೆಂದೂ ಹಾಕಿದ್ದಿಲ್ಲ. ಈಗ ಸರಳ ಆಗಕತ್ತಾವ ಈಗ ಸದ್ಯ. ಯಾಕೆ ಹುಡುಗ ಹುಡುಗಿ ನೌಕರಿ ಮಾಡ್ತಾರಂದ್ರೆ ಅಲ್ಲಿ ಯಾವ ಜಾತಿನೂ ಬರೋದಿಲ್ಲ, ಸುಮ್ಮನೆ ಬರ್ತಾವಲ್ಲಿ, ತಾನ ಬರ್ತೈತಿ ತಾನ. ಮನತನ ಚಲೋ ಇದ್ರೆ ಹುಡುಗನರ ಕೊಡ್ತಾರ, ಮನತನ ಚಲೋ ಇದ್ರೆ ಹುಡುಗಿನರ ಕೊಡ್ತಾರ. ಅಲ್ಲಿ ಜಾತಿ ಮುಖ್ಯ ಆಗೋಲ್ದು, ಗೌಣ ಆಗಕತ್ತೈತಿ ಈಗ ಸದ್ಯ. ಬೇಕಾದಷ್ಟು ಬೀಗತನಗಳು ನಡೆದಾವ, ಸಾಕಷ್ಟು ಕೊಡು ತಗೊಳ್ಳೋ ವ್ಯವಹಾರ ನಡೆದೈತಿ. ಇನ್ನು ಮಠಗಳಿಗೆ ವ್ಯವಸ್ಥೆ ಬಗ್ಗೆ ಒಂದು ಮಾತು ಹೇಳಿದರು, ಭಾಳ ನೋವಿನಿಂದ ಹೇಳಿದರು. ಅದು ಕೂಡ ಇವತ್ತು ಬದಲಾಗಕತ್ತೈತಿ. ಅದ್ರ ಬಗ್ಗೆ ನಾವು ಭಾಳ ದೀರ್ಘವಾಗಿ ಮಾತಾಡೋ ಅವಶ್ಯಕತೆ ಇಲ್ಲ. ಮತ್ತು ಇನ್ನೂ ಒಂದು ಹೇಳ್ತೇನೆ ನಿಮಗೆ, ಒಂದೇ ವರ್ಗವನ್ನು ಅತಿಯಾಗಿ ನಾವು ಸೀಮಿತವಾಗಿ ಅದನ್ನು ಹೊಳ್ಳಮಳ್ಳ ಟೀಕಾ ಮಾಡೋದ್ರಿಂದನೂ ಸಹಿತ ವ್ಯವಸ್ಥೆ ಕೆಟ್ಟೋಕೈತಿ. ಹಾಗಾದ್ರೆ ನಾನು ನಿಮಗೆ ಪ್ರಶ್ನೆ ಮಾಡ್ತೀನಿ, ಅತಣಿ ಶಿವಯೋಗಿಗಳು ಯಾರು? ಚಿತ್ತರಿಗೆ ಇಲಕಲ್ಲದ ಸಚಿವಾಳದ ವಿಜಯಮಾಂತ ಸ್ವಾಮಿಗಳು ಯಾರು? ಹಾಲ್ಕೇರಿ ಸ್ವಾಮಿಗಳು ಯಾರು? ಗಡ್ಡದ ವಿಜಯಮಹಂತ ಶಿವಯೋಗಿಗಳವರು ಯಾರು? ಗನಮಠ ಶಿವಯೋಗಿಗಳು ಯಾರು? ಬಿದ್ರಿ ಕುಮಾರ ಶಿವಯೋಗಿಗಳು ಯಾರು? ಎಲ್ಲರೂ ಹಂಗೆ ಇಲ್ಲ. ತಿಳಿದವ್ರು ಅದರಾಗೂ ಚಲೋ ಬಂದಾರ, 100ಕ್ಕೆ 90 ಚಲೋನ ಬಂದಾರ. ಈಗ ಒಂದು ವ್ಯವಸ್ಥೆ ಕೆಟ್ಟೈತಿ. ನಾ ಮೊನ್ನೊಬ್ಬ ಸ್ವಾಮಿಗಳನ್ನ ಕೇಳಿದೆ, ಅವರು ಬೇರೆ ಪೀಠದವರು. ನಿಮ್ಮ ವಚನಗಳಲ್ಲಿ ಭಾಳ ಚಲೋ ವಚನಗಳನ್ನು ಬರೆದಾರ. 7 ಮತಗಳಲ್ಲಿ ಎಣಿಸಿ ನೋಡಿದಾಗ ಲಿಂಗ ಮತವೇ ಮಿಗಿಲುವುದು ಅಂತ ಹೇಳ್ಯಾರ. ಲಿಂಗವ ಪೂಜಿಸುವ ಸುಖವಯ್ಯ ಅಂತ ಹೇಳ್ಯಾರ. ಮತ್ತು ಇಷ್ಟೆಲ್ಲ ಹೇಳಿದಾಗ ಸ್ವಾಮೀಜಿ ನೀವು ಲಿಂಗಾನ ಬಿಟ್ಟುಬಿಟ್ರಿ ಅಂದ್ರೆ ನಮಗೆ ಲಿಂಗದ ಅವಶ್ಯಕತೆ ಇಲ್ಲ, ನಮಗದ್ರ ಅವಶ್ಯಕತೆ ಇಲ್ಲ, ನಾವು ಲಿಂಗ ಪೂಜಕರಲ್ಲ, ಅದಕ್ಕೆ ಲಿಂಗ ಹಿಂಗೆ ಕೊಟ್ಟವ್ರಿಗೆ ಹೊಳ್ಳಿ ಹೋಗಿ ಹಿಂಗೆ ಡಬ್ಬು ಕೊಟ್ಟಿವೆ ಅಂತ ಹೇಳಿದ್ರು ಅವರು ಸ್ವಾಮಿಗಳು. ನೀವು ಮೊದಲು ಪ್ರಶ್ನೆ ಮಾಡಬೇಕಾದಿದ್ದು, ಇವತ್ತು ಏನು ನಮ್ಮ ನಾಡಿನೊಳಗೆ ಜಾತಿಗೊಂದೊಂದು ಪೀಠಗಳಾಗ್ಯಾವಲ್ಲ, ಆ ಸ್ವಾಮಿಗಳನ್ನು ಕೂಡ ಪ್ರಶ್ನೆ ಮಾಡ್ರಿ. ಅಲ್ಲಿ ಆ ಮೂಲ ಶರಣರ ದೇಹದ ಉದ್ದೇಶಗಳು ಒಂದೂ ಆಚರಣೆಗೆ ಬರ್ತಾ ಇಲ್ಲ. ಸಾಮಾಜಿಕವಾಗಿ ರಾಜಕೀಯವಾಗಿ ಮಾತ್ರ ಬೆಳ್ಯಾಕತ್ತಾರ ಹೊರತು ಇವತ್ತು ಅವರು ತಮ್ಮ ಮೂಲ ಶರಣರ ತತ್ವಗಳನ್ನು ಎಳ್ಳೋ ನೀರು ಹಣಿಸಿ ಕೈ ಬಿಟ್ಟಾರ. ಅವರಿಗೆ ಭೌತಿಕ ಸುಖಾನ ಹೆಚ್ಚಾಗೈತೆ ಹೊರತು ಶರಣರ ಅನುಭವದ ಸುಖ ಅವರಂತಕ್ಕಿಲ್ಲ. ಇದನ್ನು ಭಕ್ತರಾದವರು ಮೊದಲು ಪ್ರಶ್ನೆ ಮಾಡಬೇಕು. ಮಾಡದ ಹೋದ್ರೆ ಸತ್ಯಾನಾಶಕತ್ತಿದ್ದಾರೆ. ಇಲ್ಲದಿದ್ರೆ ಹಡಪದ ಅಪ್ಪಣ್ಣನ ಬಿಟ್ಟು ಬಿಡಲಿ, ನೂಲಿಯ ಚಂದಯ್ಯನ ಬಿಡಲಿ, ಜೇಡರ ದಾಸಿಮಯ್ಯನ ಬಿಟ್ಟು ಬಿಡಲಿ, ಅಂಬಿಗರ ಚೌಡಯ್ಯನ ಬಿಡಲಿ, ಕುಂಬಾರ ಗುಂಡಯ್ಯನ ಬಿಡಲಿ, ಅದನ್ನು ಹೊತ್ತು ಮೆರೆಸಾಕ ನಿಮ್ಮಂಥ ಸಾತ್ವಿಕ ಭಕ್ತರು ಅದೀವಿ. ನಾವೆಂದೂ ಶರಣರಲ್ಲಿ ಭೇದ ಮಾಡಿಲ್ಲ. ಬಸವಣ್ಣ ಒಂದಂತ ತಿಳ್ಕೊಂಡು ಎಲ್ಲ ಶರಣರು ಬಂದಾರ, ಅವ್ರನ್ನ ಎಲ್ಲರನ್ನೂ ನಾವು ಇಟ್ಕೊಂಡು ಪೂಜೆ ಮಾಡ್ತೀವಿ. ಎಲ್ಲ ಶರಣರು ಅದಾರಿಲ್ಲ, ಯಾರಿಲ್ಲ ಅಂತೀರಿ ನೀವು? ಕಿನ್ನರಿ ಬಾರಿಸೋರು ಅದಾರ, ಕಟ್ಟಿಗೆ ಕಡದವ್ರು ಅದಾರ, ಕ್ಷೌರ ಮಾಡಿದವ್ರು ಅದಾರ. ಒಂದಿಟ್ಟರ ಮಹಂತ ಸ್ವಾಮಿಗಳು ಭೇದ ಮಾಡಿದ್ರೇನು? ಇವತ್ತು ಅದ ಸ್ವಾಮಿಗಳು ತಮ್ಮ ಮಠದ ಕಾರ್ಯಕ್ರಮ ಮಾಡಬೇಕಾದ್ರೆ, ತಮ್ಮ ಪಟ್ಟಾಧಿಕಾರ ಮಾಡಬೇಕಾದ್ರೆ ಆಮಂತ್ರಣ ಪತ್ರಿಕೆಯಾಗ ಒಂದಿಷ್ಟು ಬಸವಣ್ಣವರ ಫೋಟೋ ಸಹಿತ ಹಾಕಬೇಕಾದ್ರೆ ಅವ್ರಿಗೆ ಅಭಿಮಾನ ಕಾಡಕತ್ತತಿ. ಹಂಗಾರೆ ಬಸವಣ್ಣಿಲ್ಲದ ಗಾಣದ ಕನ್ನಪ್ಪ ಬಂದ, ಬಸವಣ್ಣಿಲ್ಲದ ಕಿನ್ನರಿ ಬ್ರಹ್ಮಯ್ಯ ಬಂದ, ಬಸವಣ್ಣಿಲ್ಲಾರದ ಮೇದಾರ ಕೇತಯ್ಯ ಬಂದ, ಬಸವಣ್ಣಿಲ್ಲಾರದ ಸಮಗಾರ ಹರಳಯ್ಯ ಬಂದ. ಎಲ್ಲೈತಿ ವಿಚಾರ ಮಾಡ್ರಿ ನೀವು. ಇವತ್ತು ಅವರು ತಮ್ಮ ಮಠದ ಕಾರ್ಯಕ್ರಮಗಳಲ್ಲಿ ಎಲ್ಲರ ಕಾಲ್ಪನಿಕ ಚಿತ್ರಗಳನ್ನು ಹಾಕ್ಕೊಂತಾರ. ಆದ್ರೆ ದುರಂತ ಅಂದ್ರೆ ಇವತ್ತು ಬಸವಣ್ಣವ್ರ ಫೋಟೋ ಹಾಕೋಲ್ರು. ಇವ್ರನ್ನೆಲ್ಲ ಹೋಲಿಕೆ ಮಾಡಿ ನೋಡಾಕತ್ರ ಈಗೇನು ನಮ್ಮ ವಿರಕ್ತ ಮಠದ ಪರಂಪರೆ ಕೆಲವು ಸ್ವಾಮಿಗಳದಾರಲ್ಲ, ಇವ್ರಿಗಿಂತ ಇವ್ರು 10 ಪಾಲು ಬೆಟರ್ ಅನ್ಬೇಕಾಕತಿ. ಯಾಕೆ ಪತ್ರಿಕೆ ಒಳಗೆ ಶ್ರೀಗುರು ಬಸವಲಿಂಗಾಯನ ಮಂತ್ರ ಹಾಕ್ತಾರೆ, ಒಂದು ಕಡೆ ಬಸವಣ್ಣವ್ರ ಫೋಟೋನರ ಹಾಕ್ತಾರೆ, ಇಟ್ಟರ ಅವ್ರು ಉಳ್ಸಾಕತ್ತಾರ. ಅದನ್ನು ಬಿಟ್ಟ ಹೋಗಿಬಿಟ್ರೆ ಅವ್ರು ಅದ್ರ ಬಗ್ಗೆ ಮಾತಾ ಎತ್ತುದಿಲ್ಲ ಅವರು. ನಾವೊಬ್ಬ ಸ್ವಾಮಿಗಳಿಗೆ ಹೇಳಿದೆ, ಎಂಥ ವಚನಗಳನ್ನು ಬರೆದಾರ್ರಿ ಬುದ್ಧಿ, ಏನು ಆ ಪುಣ್ಯಾತ್ಮನ ವಚನಗಳಂದ್ರೆ, ಕೊನೆಗೆ ಆ ಸ್ವಾಮಿಗಳು ಬಂದಾಗ ಹೇಳಿದ್ರು ಹುಬ್ಬಳ್ಳಿಗೆ, ನಮ್ಮ ಶರಣರ ವಚನ ಜಾತ್ಯತೀತದಾವ್, ಅದಕ್ಕೆ ಅವರಿಗೆ ವಿಭೂತಿ ಬೇಡ, ಅವರಿಗೆ ಲಿಂಗ ಬೇಡ, ಈ ಸಲ ಅವರು ಜಯಂತಿ ಮಾಡ್ಬೇಕಾದ್ರೆ ನಾವು ಅವ್ರನ್ನ ಬಚ್ಚಬರಿಯ ನಿಂದ್ರಿಸಿಬಿಡ್ತೀವಿ ಅಂತ ಹೇಳಿಬಿಟ್ರು. ಕೊನೆಗೂ ಅದ ಫೋಟೋನ ಬಂತವ್ರದ್ದು. ಹಣಿ ಮ್ಯಾಗಿನ ಇವತ್ತಿನ ತೆಗೆದ್ರು, ಒಳಗಿನ ಲಿಂಗಾನ ತೆಗೆದ್ರು. ಆದ್ರೆ ಅವ್ರ ವಚನ ಓದಿದ್ರೆ, ಸತ್ತರೆ ಸಂಗಾತ ಹೋಳಿಸಿ ಕೊಂಬ ಇಷ್ಟಲಿಂಗವ ಸೆಟೆ ಮಾಡಿ ಮತ್ತೆ ಅನ್ಯ ದೈವಕ್ಕೆರಗುವ ಕತ್ತೆ ಹೊಲೆಯರು ನೀವು ಕೇಳಿರಂತ ಹೇಳಿದ ಪುಣ್ಯಾತ್ಮವ. ಕಟ್ಟಿದ ಲಿಂಗ ಬಿಟ್ಟು ಬೆಟ್ಟದ ಲಿಂಗಕ್ಕೂ ಹೋಗೋರು ಮೆಟ್ಲೆ ಹೊಡಿ ಅಂತ ಹೇಳಿದ ಪುಣ್ಯಾತ್ಮವ. ಇವತ್ತವ್ರು ಹಣಿ ಮ್ಯಾಗಿನ ಇವತ್ತಿ ಅಳ್ಕಿಸಿದ್ರು, ಕೊಳ್ಳಾಗಿನ ಲಿಂಗ ತೆಗೆದ್ರು. ಯಾರು? ಜಾತ್ಯತೀತವಾದಿಗಳು. ಇವ್ರ ಕೈಯಾಗಿ ಇನ್ನೂ ವಚನ ಸಿಕ್ಕರೆ ಎಲ್ಲಿಗೆ ತಂದಿಡ್ತಾರಂದ್ರೆ, ಶರಣರು ಶಿವನ ಒಪ್ಪಿಲ್ಲ, ಅವರು ದೇವ್ರನ್ನ ಒಪ್ಪಿಲ್ಲ, ಬರೀ ವೈಚಾರಿಕತೆ ಒಂದೇ ಹೇಳ್ಯಾರಂತೇಳಿ ಅಷ್ಟಾವರಣ ಪಂಚಾಚಾರ ಶಟಸ್ಥಲ ಮುಚ್ಚಿಟ್ಟು ಬಿಡ್ರಿ. ಸುಮ್ಮನೆ ಎಲ್ಲರೂ ಕೂಡೋನು, ಸಿಕ್ಕಂಗ ತಿನ್ನೋನು, ಭಜನೆ ಮಾಡೋನು, ಮೆರವಣಿಗೆ ಮಾಡೋನು, ರಾಜಕೀಯವಾಗಿ ಒಂದಾಗೋನು, ಸಮಾಜದ ಸಂಪತ್ತು ಹೇರಳವಾಗಿ ಬಳಸೋನು, ಸತ್ತು ಹೋಗೋನು, ನಾಸ್ತಿಕವಾದಿಗಳಾಗಿ ಬಿಡ್ತಾರೆ ಇವರು. ಅದಕ್ಕೆ ಕುಂತವ್ರು ಶಾಣ್ಯರಾಗ್ರಿ. ನಾವು ಯಾವ ಶರಣರನ್ನು ಬಿಟ್ಟು ಕೊಡೋದು ಬೇಡ. ನಮಗೆ ಚೌಡಯ್ಯನೂ ಬೇಕು, ನಮಗೆ ಚಂದಯ್ಯನೂ ಬೇಕು, ನಮಗೆ ಕಕ್ಕಯ್ಯನೂ ಬೇಕು. ನಮಗೆ 770 ಅಮರಗಣಗಳಲ್ಲಿ ಹಾರುವ ಮೊದಲಾಗಿ ಅಂತ್ಯಜ ಕಡೆಯಾಗಿ ಎಲ್ಲರೂ ಒಂದನ್ನುವಂಥ ಬಸವಾದಿ ಪ್ರಮತರ ನಮಗೆ ದೇವರು. ಅವರು ನಮಗೆ ಗುರುಲಿಂಗ ಜಂಗಮ ಸ್ವರೂಪಗಳು, ಅವರು ನಮಗೆ ಆಧಾರ ಹೊರತು ನಿನ್ನೆ ಮೊನ್ನೆ ಬಂದು ಯಾರಾದರೂ ಒಂದು ಅಜೆಂಡಾ ಹೇಳ್ತಾರಂದ್ರೆ ಅದನ್ನು ನಾವು ಯಾರೂ ಕೂಡ ಒಪ್ಪಬಾರದು. ಅದಕ್ಕೆ ಇವತ್ತು ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ, ಪಂಚಮ ಶಾಲೆಯರಿರಲಿ, ಬಣಿಜ್ಗಾರಿರಲಿ, ನೀವು ಬಸವಣ್ಣವ್ರನ್ನ ಎಷ್ಟು ಗೌರವಿಸ್ತೀರಿ ಅಷ್ಟು ಸಮಗಾರ ಹರಳೆಯನ್ನು ಗೌರವಿಸ್ರಿ. ನಿಮಗೆ ಕಿಮ್ಮತ್ತು ಭಾಳ ದೊಡ್ಡದಾಕೈತಿ.
ಇವತ್ತು ನಿಮಗೆ ಕಿಮ್ಮತ್ತು ಭಾಳ ದೊಡ್ಡದಾಕೈತಿ. ಇವತ್ತು ನಾವು ಏನು ಮಾಡಕತ್ತೀವಿ ಅಂತಂದ್ರೆ ಅದನ್ನು ಸೀಮಿತ ಇಟ್ಕೊಳಕತ್ತೀವಿ. ಅವ್ರು ಏನಂತಾರೆ ಅಂದ್ರೆ ನಿಮ್ಮವ್ರು ಮಾಡಿಕೊಟ್ಟದ್ದೇ ಇದು, ಅದಕ್ಕೆ ನಾವು ನಮ್ಮವ್ರು ತೊಗೊಂಡು ಹೊಂಟೀವಿ ಅಂತ ಹೇಳ್ತಾರೋ. ಅದಕ್ಕೆ ನನಗೆ ಮತ್ತೆ ಬಣಕಾರ ನೆನಪಕ್ಕಾನ ಮುಂದಿನ ದಿನಮಾನದಲ್ಲಿ ಬಸವಲಿಂಗಾಯ ನಮ ಅನ್ನೋರನ್ನ ಹುಡುಕಾಡೋ ಕಾಲ ಬರ್ತದೆ. ಬಹುಶಃ ಬಂದು ಹೋಯ್ತೀಗದ ಆ ಕಾಲ ಬಂದು ಹೋಗಿದೆ. ಇಂಥದರಲ್ಲಿ ಬಹುಶಃ ಕೆಟ್ಟೈತಿ ಅನ್ನೋ ಬದಲಿ ಕೆಟ್ಟದ್ದನ್ನು ಶುದ್ಧ ಮಾಡಾಕನ ಇಂಥ ಶಿಬಿರಗಳು ನಮಗೆ ಬಹುಶಃ 190 ಈ ಶಿಬಿರಗಳು ನಮಗೆ ಮಾರ್ಗದರ್ಶನ ಮಾಡ್ತವೆ. ಯಾಕಂದರೆ ಈ ಪತ್ರಿಕೆ ನೋಡಿದ್ರೆ ಅಷ್ಟಾವರಣಗಳ ಚಿಂತನೆ ಐತಿ, ವಿಭೂತಿ ರುದ್ರಾಕ್ಷಿ ಲಿಂಗದ ಬಗ್ಗೆ ಚಿಂತನೆ ಐತಿ, ಗುರುಲಿಂಗ ಜಂಗಮ ತತ್ವಗಳ ಚಿಂತನೆ ಐತಿ. ಯಾವ ಸಮಾರಂಭದ ವೇದಿಕೆ ಮ್ಯಾಗ ಗುರು ಬರೋದಿಲ್ಲ, ಲಿಂಗ ಬರೋದಿಲ್ಲ, ಜಂಗಮ ಬರೋದಿಲ್ಲ, ಪಾದೋದಕ ಪ್ರಸಾದದ ಸುದ್ದಿನ ಇಲ್ಲ. ಈ ಕೆಳಗಿನ ಭಾಗದಾಗ ಹೋಗಿಬಿಟ್ರೆ ನಮ್ಮ ಕೆಲವು ಸ್ವಾಮಿಗಳು ಹೆಂಗದಾರ ಅಂದ್ರೆ ಜಗ್ಗ ಭಾಷಣ ಹೊಡಿತಾರ, ಮುಖ ತೊಕ್ಕೊಂಡು ಇವತ್ತಿ ಸಹಿತ ಹಚ್ಕೊಳಂಗಿಲ್ಲ ಅವ್ರು, ಹಂಗೆ ಪ್ರಸಾದ ಹೊಡೆದು ಹೋಗ್ತಾರ. ವೈರಾಗ್ಯ ಬಾ ಅಂದ್ರೆ ಎಲ್ಲಿಂದ ಬರ್ತದೆ ಸ್ವಾಮಿ? ಇಂದ್ರಿಯಗಳ ಮಾತು ಕೇಳಂದ್ರೆ ಎಲ್ಲಿಂದ ಕೇಳ್ತಾವವು? ನಿತ್ಯ ತ್ರಿಕಾಲ ಪೂಜೆಯ ಮಾಡುವ ಸದ್ಭಕ್ತನ ಹೃದಯದಲ್ಲಿ ಅಚ್ಚಂತಿಪ್ಪ ನಮ್ಮ ಕಾಮಧೂಮ ಧೂಳೇಶ್ವರ ಲಿಂಗ ಅಂತ ಹೇಳ್ತಾರೆ. ತ್ರಿಕಾಲ ಲಿಂಗ ಪೂಜೆ ಅಲ್ಲ, ನಮಗೆ 1 ಹೊತ್ತು ಲಿಂಗ ಪೂಜೆ ಮಾಡ್ಕೊಳಕ್ಕಾಗವಲ್ದು. 5 ನಿಮಿಷ ಕುಂತು ಪಟ್ಟ ಪಡ್ಕೊಂಡು ಲಿಂಗದ ಮ್ಯಾಗ 3 ದಳ ನೀರು ಹಾಕ್ಕೊಂಡು ಎತ್ತಿ ಬಂದ್ರೆ ಮುಗಿದು ಹೋತು. ಇನ್ನು ಮರುದಿವ್ಸನ ಲಿಂಗ ನೀರು ಕಾಣೋದು. ಯಾವಾಗ ನಿಮ್ಮ ಇಂದ್ರಿಯಗಳು ನಿಮ್ಮ ನಿಯಂತ್ರಣದಾಗ ಬರ್ತಾವ? ನಿಮ್ಮ ಕಣ್ಣು ನಿಮ್ಮ ಅಂಡರ್ನ್ಯಾಗ ಬಾ ಅಂದ್ರೆ ಎಂದು ಬರೋಕ್ಕೆ ಸಾಧ್ಯ ಐತಿ? ನಿಮ್ಮ ಬಾಯಿ, ನಿಮ್ಮ ಮಸಡಿ, ನಿಮ್ಮ ಮೂಗು ಯಾವಾಗ ನೀವು ಹೇಳಿದಂಗೆ ಕೇಳ್ತಾವವು? ಇಂದ್ರಿಯಗಳು ವಿಕಾರ ಅಕ್ಕಾವ. ಸ್ವಾಮಿ ಫೇಲ್ ಅಕ್ಕಾನ, ಭಕ್ತರು ಚಲೋ ಅಕ್ಕಾರ, ಸ್ವಾಮಿ ಸತ್ತೊಕ್ಕಾನ. ಅದಕ್ಕೆ ಎಂದೂ ಲಿಂಗ ಪೂಜೆ ಬಿಡಬೇಡ್ರಿ, ಶಿವಯೋಗವನ್ನು ಎಂದೂ ಬಿಡಬೇಡ್ರಿ. 190 ನಮ್ಮನ್ನು ಜೀವಾತ್ಮ ಪರಮಾತ್ಮನನ್ನಾಗಿ ಮಾಡುವಂಥ ಸರಳ ಯೋಗ ಅದು ಬಸವಣ್ಣ ಕೊಟ್ಟಂಥ ಲಿಂಗ ಯೋಗ, ಅದು ಶಿವಯೋಗ, ಅದು ಅನುಭವದ ಯೋಗ. ಇದನ್ನು ಎಲ್ಲಿವರೆಗೂ ನಾವು ಲಿಂಗಾಯತರ ಗಟ್ಟಿಯಾಗಿ ಹಿಡ್ಕೊಂಡು ಹೋಗ್ತೀವಿ. ಭಾಳ ಮಂದಿ ಸ್ವಾಮಿಗಳು ಸರಳೀಕರಣ ಅಂತಾರೆ. ಏನು ಸರಳೀಕರಣ? ಅದು ಸರಳೀಕರಣ 10 ನಿಮಿಷನ ಪೂಜೆ ಮಾಡ್ಕೊಂಡ್ಬಿಟ್ರೆ ಸರಳೀಕರಣನ? ಅದು ಅಲ್ಲ, ಹಂಗಲ್ಲದು. ವಚನಗಳನ್ನು ಓದ್ರಿ ನೀವು. ಷಟ್ಚಕ್ರಗಳ ಬಗ್ಗೆ ಎಷ್ಟು ಚಲೋ ಬರದಾರ, ನವಲಿಂಗ ಸಕಿಲ್ಗಳ ಬಗ್ಗೆ ಎಷ್ಟು ಚಲೋ ಬರದಾರ. ಏನವ್ರ ವಿಚಾರಗಳು ಬಹುಶಃ ನಾವಿನ್ನೂ ಯಾವ ಮಟ್ಟಕ್ಕೆ ಕದೀವಿ? ಬಸವಣ್ಣ ನೀನು ಏರಿದ ಎತ್ತರಕ್ಕೆ ನಾವು ಏರಲಾರದೆ ತೊಳಲಾಡುತ್ತಿದ್ದೇವಯ್ಯ, ಬಸವಣ್ಣ ನೀ ಏರಿದ ಎತ್ತರಕ್ಕೆ ನಾವು ಹೋಗಲಾರದೆ ಬಳಲುತ್ತಿದ್ದೇವಯ್ಯ ಅಂತ ತಿಳ್ಕೊಂಡು GS ರುದ್ರಪ್ಪ ಹೇಳಿದ ಮಾತು ನಮಗೆ ನೆನಪಾಗ್ತದೆ. ಅದಕ್ಕಾಗಿ ನಾನು ಮೊದಲೇ ಹೇಳಿಬಿಟ್ಟಿನಿ, ಮಾತಾಡಕತ್ರ ಮಾತಿಗೆ ಕೊನೆ ಇಲ್ಲ, ಸಂಘರ್ಷಗಳಿಗೆ ಎಡೆ ಇಲ್ಲ. ಮಾತಿಗೆ ಮಾತು, ಪ್ರಶ್ನೆಗಳಿಗೆ ಪ್ರಶ್ನೆ ಹೆಚ್ಚಕ್ಕೊಂತ ಹೊಕ್ಕಾವು. ಇಲ್ಲೊಂದು ವಿಷಯ ಅವ್ರು ಇಟ್ಟಾರ. ಅದಕ್ಕೆ ಇವತ್ತು ನಾವು ಒಬ್ಬರನ್ನೇ ನೇರವಾಗಿ ತಪ್ಪಿತಸ್ಥರನ್ನು ತಿಳ್ಕೊಂಡು ಮೂಗಿಗೆ ಹಿಡಿಯೋ ಬದಲಿ ಯಾರ್ಯಾರು ನಾವು ಏನೇನು ತಪ್ಪು ಮಾಡಿ ಸುಧಾರಿಸಿಕೊಂಡು ನಾವು ಪ್ರಾಮಾಣಿಕವಾಗಿ ನಮ್ಮ ಸಂಸಾರ, ನಮ್ಮ ಜೀವನ, ನಮ್ಮ ಉಪಜೀವನವನ್ನು ಎಷ್ಟು ಮಾಡೀವಿ ಅದರ 2 ಪಟ್ಟು ಶರಣರು ನಮಗೆ ಭಾಳ ಮುಖ್ಯಪ್ಪ. ಅವರಿಗಾಗಿ ನಾವು ಬದುಕ್ತೀವಿ ಅಂತ ತಿಳ್ಕೊಂಡು ಸಂಕಲ್ಪ ಮಾಡಿ ಅದನ್ನು ನಮ್ಮ ಜೀವನದೊಳಗೆ ಆಚರಣೆಗೆ ತಂದ್ರೆ ಲಿಂಗ ಭಕ್ತನಿದ್ದ ಟಾವು ಪಟ್ಟಣ ಒಪ್ಪೋದು ತಪ್ಪದಯ ಅನ್ನುವಂಥ ಮಾತನ್ನು ಕೊನೆಗೂ ಅವರು ಹೇಳ್ಯಾರ. ವಿಪ್ರ ಶತಕೋಟಿ ಇದ್ದು ಫಲವೇನು, ಉದ್ಧರಿಸುವನೊಬ್ಬ ಶಿವಶರಣನಿದ್ದರೆ ಸಾಲದೆ ಅಂತ ತಿಳ್ಕೊಂಡು ಹೇಳ್ಯಾಳ. ನಮಗೆ ಭಾಳ ಮಂದಿ ಬೇಡ, ಬಹುಮತ ತೊಗೊಳಕ್ಕೆ ನಾವೇನು ಭಾಳ ಮಂದಿ ಕೂಡಿಸಿ ನಾವೇನು ಮೆಜಾರಿಟಿ ಮಾಡೋರದೇವೇನು, ಗೋರ್ಮೆಂಟ್ ಮಾಡೋರದೇವೇನು, ನಮಗೆ ಅವಶ್ಯಕತೆ ಇಲ್ಲ. ನಮಗೆ 10 ಮಂದಿ ಇರಲಿ, ಆದರೆ ತತ್ವನಿಷ್ಠರಿರಲಿ, ಗಟ್ಟಿದ್ದವರಿರಲಿ, ಅಂತರಂಗದಲ್ಲಿ ವಿಕಾಸವಾಗಿ ಬಹಿರಂಗದಲ್ಲಿ ಸಕಲ ಜೀವಾತ್ಮರಿಗೆ ನಿಜವಾಗಿಯೂ ಲೇಸು ಬಯಸುವಂಥ ಸದ್ಗುಣವಂತರು ಈ ಶರಣ ಸಮಾಜದಲ್ಲಿ ಹುಟ್ಟಬೇಕು. ಅವರಿಂದ ಈ ಧರ್ಮ ಉದ್ಧಾರ ಆಗ್ತದೆ, ಬೆಳೀತದೆ. ಅಂಥವರಿಂದ ಮತ್ತು ಪರಂಪರೆ 100 ವರ್ಷ ಜೀವಂತಿಕೆಯನ್ನು ಪಡ್ಕೊಳ್ತದೆ. ಆ ಸಾಲಿನಲ್ಲಿ ಪೂಜ್ಯರಾಗಿರ್ತಕ್ಕಂಥ ಇಲ್ಕಲ್ಲದ ದೊಡ್ಡಪ್ಪಗಳವರ ಬಗ್ಗೆ ಮಾತಾಡಕತ್ರ ಬಹುಶಃ ಮಾತುಗಳು ಸಣ್ಣವಕ್ಕವ. ಮಹಂತರ ವ್ಯಕ್ತಿತ್ವ ಭಾಳ ದೊಡ್ಡದಾಗ್ತದೆ. ಬಹುಶಃ ಮಹಾಂತಪ್ಪಗಳವರು ಈ ಶತಮಾನದಲ್ಲಿ ಬರದೇ ಹೋಗಿದ್ದರೆ, 12ನೇ ಶತಮಾನದಲ್ಲಿ ಬಸವರಾಜರ ಬರದೇ ಹೋಗಿದ್ದರೆ ಪ್ರಭು ಸಿಗ್ತಿದ್ದಿಲ್ಲ, ಅಕ್ಕ ಸಿಗ್ತಿದ್ದಿಲ್ಲ, 770 ಅಮರಗಣಗಳು ಸಿಗ್ತಿದ್ದಿಲ್ಲ, ವಚನ ಸಾಹಿತ್ಯ ಸಿಗ್ತಿದ್ದಿಲ್ಲ, ಕನ್ನಡ ಸಾಹಿತ್ಯ ಇಷ್ಟೊಂದು ಬೆಳೀತಿದ್ದಿಲ್ಲ, ಮಹಿಳೆಯರಿಗೆ ಸಮಾನತೆ ಬರ್ತಿದ್ದಿಲ್ಲ. ಅವತ್ತವರು ಬಂದು ಹೋದರು. ಚಟಗಳನ್ನು ಮಾಡೋರನ್ನ ಚಟದಿಂದ ನಿರ್ಮುಕ್ತರನ್ನು ಮಾಡಿ ಜೋಳಿಗೆಗೆ ಅವರು ಚಟ ಹಾಕಿಸಿಕೊಂಡು ಅವರನ್ನು ಒಳ್ಳೊಳ್ಳೆ ಆಧುನಿಕ ವಚನಕಾರರನ್ನಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಕ್ರಾಂತಿ ಇದು ಮಹಂತ ಜೋಳಿಗೆ ಕ್ರಾಂತಿ. ಬಹುಶಃ ಹೇಳ್ತಾರಲ್ಲ, ಜೋಳಿಗೆ ವಿಜಯ ಮಹಂತನ ಜೋಳಿಗೆ ನಾಳೆಗೆ ಅದು ನಮ್ಮ ಬಾಳಿನ ಏಳಿಗೆ ಅಂತಾರಲ್ಲ. ಬಹುಶಃ ಜೋಳಿಗೆಗೆ ಕಾಲಕರ್ಮಗಳ ಬಂಧನಿಲ್ಲ. ಅದು ಕಾಲಕರ್ಮಗಳನ್ನು ಮೀರಿ 21 ಅಲ್ಲ 22ನೇ ಶತಮಾನಕ್ಕೂ ಮಹಂತ ಜೋಳಿಗೆ ಪ್ರವಹಿಸ್ತದೆ. ಇಲಕಲ್ಲದ ಪೀಠ ಇರುವವರೆಗೂ ಕೂಡ ಮಹಂತ ಜೋಳಿಗೆ ಶರಣ ಸಿದ್ಧಾಂತ ವಿದ್ಯಾಪೀಠ ಇವೆರಡೂ ಈ ಮಠದ ಕಣ್ಣಾಗಿ ಈ ಮಹಾಂತರ ತತ್ವಗಳು, ಬಸವ ತತ್ವಗಳು ಮತ್ತೊಮ್ಮೆ ಜನಮನದಲ್ಲಿ ಆಚರಣೆಗೆ ಬರಲಿಕ್ಕೆ ಬಹಳ ದೊಡ್ಡ ಕಾರಣೀಭೂತ ಶಕ್ತಿ ಆಗುತ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು 2 ಮಾತಿಗೆ ವಿರಾಮ ಕೊಡ್ತೇನೆ. ಧನ್ಯವಾದ. ಶರಣು.